ಇವತ್ತು ನಿರುದ್ಯೋಗ ಸುಮಾರು ದೇಶದಲ್ಲಿ 67% ನಿರುದ್ಯೋಗ ಇದೆ. ಇದೇ ಮೋದಿಯವರು ಹೇಳಿದರು 2014ರಲ್ಲಿ ನಾವು ಅಧಿಕಾರಕ್ಕೆ ಬಂದರೆ ಪ್ರತಿ ವರ್ಷ 2 ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡಿ ಯುವಕರಿಗೆ ಯುವತಿಯರಿಗೆ ಕೊಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿದರು. ಅವರು ಪ್ರತಿ ವರ್ಷ ಅಂದರೆ ಈಗ 12 ವರ್ಷ ಅಧಿಕಾರದಲ್ಲಿದ್ದಾರೆ. ಈ 12 ವರ್ಷದಲ್ಲಿ 24 ಕೋಟಿ ನಿರುದ್ಯೋಗಿಗಳಿಗೆ ಉದ್ಯೋಗವನ್ನು ಕೊಡಬೇಕಾಗಿತ್ತು. ಆದರೆ ಅವರು 2 ಕೋಟಿ ಉದ್ಯೋಗನೂ ಕೂಡ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಈ 10 ವರ್ಷದಲ್ಲಿ. ಅದರಿಂದ ಅಚ್ಚೇ ದಿನ ಬರ್ತದೆ ಅಂತ ಹೇಳಿದ್ರಲ್ಲ, ಅದು ಇನ್ನೂ ಕೂಡ ಜಾರಿಯಾಗದೆ ಉಳಿದಿರ್ತಕ್ಕಂಥ ಭರವಸೆ, ನರೇಂದ್ರ ಮೋದಿಯವರು ಹೇಳಿದಂಥ ಭರವಸೆ. ವಿದೇಶದಲ್ಲಿ ಕಪ್ಪು ಹಣ ಇದೆ, ಆ ಕಪ್ಪು ಹಣವನ್ನು ತಗೊಬಂದು ಪ್ರತಿಯೊಬ್ಬರಿಗೂ ಕೂಡ ಅವರ ಅಕೌಂಟ್ಗಳಿಗೆ 15 ಲಕ್ಷ ಕೊಡ್ತೀವಿ ಅಂತ ಹೇಳಿ, ರೈತರ ಆದಾಯವನ್ನು ದುಪ್ಪಟ್ಟು ಮಾಡ್ತೀವಿ ಅಂತ ಹೇಳಿದರು. ಆದರೆ ಏನು ಮಾಡಲಿಲ್ಲ. ನರೇಂದ್ರ ಮೋದಿಯವರು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಅವರು ಎಷ್ಟು ಸಾಲ ಮಾಡಿದ್ದಾರೆ, ಈಗ ನಮ್ಮ ಮೇಲೆ ಸಾಲ ಮಾಡಿದ್ದಾರೆ ಅಂತೇಳಿ JDSನವರು, BJPಯವರು, RSSನವರು ಹೇಳ್ತಾ ಇದ್ದಾರೆ. ಅವರು ಎಷ್ಟು ಸಾಲ ಮಾಡಿದ್ದಾರೆ? ನರೇಂದ್ರ ಮೋದಿಯವರು ಅಧಿಕಾರಕ್ಕೆ ಬಂದಾಗ ಒಟ್ಟು ಸಾಲ ದೇಶದ ಮೇಲೆ ಇದ್ದದ್ದು ಸ್ವಾತಂತ್ರ್ಯ ಬಂತವಿಂದ 53,11,000 ಕೋಟಿ. 53,11,000 ಕೋಟಿ. ಇವತ್ತು 220 ಲಕ್ಷ ಕೋಟಿ ಸಾಲವನ್ನು ಮಾಡಿದ್ದಾರೆ. 220 ಲಕ್ಷ ಕೋಟಿಯನ್ನು ಮಾಡಿದ್ದಾರೆ. ಅದರಿಂದ ಈ ದೇಶವನ್ನು ಆರ್ಥಿಕವಾಗಿ ಆಳುಗೆಡವಿ ಹಿಂದೂ ಮುಸ್ಲಿಂ ಮಧ್ಯೆ ಬೆಂಕಿ ಹಚ್ಚಿ ದೇಶವನ್ನು ಇಬ್ಬಾಗ ಮಾಡ್ತಕ್ಕಂಥ ಪ್ರಯತ್ನವನ್ನು, ಸಮಾಜವನ್ನು ಇಬ್ಬಾಗ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನಾವು ನೆಮ್ಮದಿಯ ಗ್ಯಾರಂಟಿ ಸರ್ಕಾರವನ್ನು ಕೊಟ್ಟರೆ ಅವರು ನೆಮ್ಮದಿಯನ್ನು ಕಿತ್ಕೊಳ್ತಕ್ಕಂಥ ಸರ್ಕಾರವನ್ನು ಕೊಡ್ತಾರೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲೇಬೇಕಾಗ್ತದೆ. ಅದರಿಂದ ತಾವೆಲ್ಲ ಯೋಚನೆ ಮಾಡಬೇಕು. ಈ ಬಿಜೆಪಿ ಅಧಿಕಾರದಲ್ಲಿ ಇದ್ದರೆ ಏನಾಗ್ತದೆ ದೇಶ ಅಂತಕ್ಕಂಥದ್ದನ್ನು ಯೋಚನೆ ಮಾಡಿ ಮುಂದೆ ಬರ್ತಕ್ಕಂಥ ಚುನಾವಣೆಯಲ್ಲಿ ನಿಮ್ಮ ಆಶೀರ್ವಾದ, ಬೆಂಬಲ ಎಲ್ಲ ಇರಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ಮತ್ತೊಮ್ಮೆ ಜಿಲ್ಲೆಯ ಉಸ್ತುವಾರಿ ಸಚಿವರಿಗೆ ಮತ್ತೆ ಅವ್ರ ಜೊತೆಯಲ್ಲಿ ಕೆಲಸ ಮಾಡಿದಂಥ ಎಲ್ಲ ಶಾಸಕರಿಗೆ, ಅಧಿಕಾರಿಗಳಿಗೆ ಧನ್ಯವಾದಗಳನ್ನು ಸರ್ಕಾರದ ವತಿಯಿಂದ ಹೇಳಿ, ಕೃಷ್ಣ ಬೈರೇಗೌಡರಿಗೂ ಕೂಡ ಧನ್ಯವಾದಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್.